ಇನ್ನು ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿ ನೂರಾರು ದಲಿತ ಕುಟುಂಬಗಳು ಸಿಕ್ಕಿಬಿದ್ದಿದ್ದಾವೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬಾಪುರ ಗ್ರಾಮದಲ್ಲಿ ದಲಿತರ ಅಳಲು ಮುಗಿಲು ಮುಟ್ಟಿದೆ. ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿ ನೂರಾರು ದಲಿತ ಕುಟುಂಬಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬಾಪುರ ಗ್ರಾಮದ ದಲಿತರ ಅಳಲು. ಶೀಘ್ರದಲ್ಲೇ ಮಂಜೂರಾತಿ ಹಕ್ಕುಪತ್ರ ಕೂಡ ನೀಡುವಂತೆ ದಲಿತರ ಮನವಿ ಮಾಡ್ತಾ ಇದ್ದಾರೆ. ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿ ನೂರಾರು ದಲಿತ ಕುಟುಂಬಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಮಗೆ ಹಕ್ಕುಪತ್ರಗಳನ್ನ ಕೊಡಿ ಅಂತ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬಾಪುರ ಗ್ರಾಮದ ದಲಿತರ ಅಳಲು ಇದಾಗಿರುವಂಥದ್ದು. ಶೀಘ್ರವೇ ಮಂಜೂರಾತಿ ಹಕ್ಕುಪತ್ರವನ್ನ ನೀಡುವಂತೆ ದಲಿತರು ಮನವಿ ಮಾಡ್ತಾ ಇದ್ದಾರೆ. 1965ರಿಂದಲೂ ಕೂಡ ಉಳುಮೆ ಮಾಡಿಕೊಂಡು ಬಂದವರನ್ನ ಒಕ್ಕಲೆಬ್ಬಿಸುವ ಆತಂಕದಲ್ಲಿ ರೈತರು ಮುಳುಗಿದ್ದಾರೆ. 1965ರಿಂದಲೂ ಕೂಡ ಅಲ್ಲೇ ಉಳುಮೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಅವರನ್ನ ಹಕ್ಕುಪತ್ರ ಕೊಡದೆ ಒಕ್ಕಲೆಬ್ಬಿಸುವ ಹುನ್ನಾರ ನಡೀತಾ ಇದೆ ಅಂತ ಆತಂಕಕ್ಕೆ ದೂಡಿದ್ದಾರೆ. ಇವರಿಗೆ ಹಕ್ಕುಪತ್ರ ಕೊಡಿ ಅಂತ ಕೂಡ ಆಕ್ರೋಶ ಕೇಳ್ತಾ ಇದ್ದಾರೆ. 1965ರಿಂದ ಕೂಡ ನಾವು ಅಲ್ಲೇ ಉಳಿಮೆ ಮಾಡ್ಕೊಂಡಿದೀವಿ, ನಮಗೆ ಹಕ್ಕುಪತ್ರಗಳನ್ನ ಕೊಡಿ ಅಂತ ಕುಟುಂಬ ಸಮೇತವಾಗಿ ಎಲ್ಲರೂ ಕೂಡ ಈ ಆಕ್ರೋಶವನ್ನ ಆಗ್ತಾ ಇದ್ದಾರೆ. ನನ್ನ ಹೆಸರು ಉಮೇಶ್ ಅಂತ, ಅಂಬಾಪುರ ಸರ್. ಇದು ನಮಗೆ ಸರ್ಕಾರನೇ ಅರ್ಜಿ ಕರೆದಿರೋದು, ಸರ್ವೆ ನಂಬರ್ 46 ಅಂಬಾಪುರ. ನಾವೇನು ಬಂದೇನಿಲ್ವ, ಹಂಗೆ ಬಂದಿರಲಿಲ್ಲ. ಅದೇ ಅರ್ಜಿ ಕರೆದಿದೆ. ಯಾರ್ಯಾರು ಸಾಗುವಳಿ ಮಾಡ್ತಾ ಇದ್ದೀರಾ, ಯಾರು ಅನುಭವದಾಗಿದೆ ಅಂತ ಅರ್ಜಿ ಕರೆದಿದೆ. ಅರ್ಜಿ ಅಂತ ನಾವು ಅವತ್ತಿಂದನೂ ಅನುಭವದಲ್ಲೇ ಇದ್ದೀವಿ. ಇದು ಯಾರಿಗೆ ಮಂಜೂರಾಗಿತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಅದು ಸರ್ಕಾರನೇ ಅರ್ಜಿ ಕರೆದಿರೋದು. ನಮ್ಮ ತಾತ ಕರೆದ್ರೆ ನಮ್ಮ ಅಪ್ಪ ಕರೆದಿಲ್ಲ, ಅವ್ರು ಅರ್ಜಿ ಕರೆದಿದ್ದಾರೆ. ಅದರಂತೆ ನಾವು ಅವತ್ತಿಂದನೂ ಅನುಭವದಾಗಿದ್ದೀವಿ. ತೆಂಗಿನ ಗಿಡ ಇಕ್ಕಿದ್ದೀವಿ, ಹುಣಸೆ ಗಿಡ ಇದೆ. ನೋಡ್ರಿ ಬೇಕಾರೆಲ್ಲ ವಿಡಿಯೋ ಮಾಡ್ಕೊಂಬಿಡ್ರಿ. ನಾನು ಟ್ಯಾಂಕರ್ಗಳು ಕೊಟ್ಟು ನೀರು ಓಡಿಸಿದ್ದೀನಿ ತೆಂಗಿನ ಗಿಡಕ್ಕೆ, ಹುಣಸೆ ಗಿಡಕ್ಕೆಲ್ಲ. ಅವತ್ತಿಂದನೂ ಕಷ್ಟಪಟ್ಟು ದುಡಿತಾ ಇದ್ದೀವಿ. ನಮಗೆ ಬೇರೆ ಜಮೀನು ಎಲ್ಲೂ ಇಲ್ಲ, ನಮ್ಮ ಅಪ್ಪನ ಸಹ ಯಾವ್ದು ಜಮೀನಲ್ಲಿ ಎಲ್ಲೂ ಇಲ್ಲ. ಹಂಗಾಗಿ ನಮಗೆ ಯಾವ್ದೋ ಒಂದು ಈಗ ನಮಗೆ ಗೊತ್ತಿಲ್ಲ ಇದೇನು ಯಾರ ಕಡೆಯಿಂದ ಏನಾಗುತ್ತೆ ಅಂತಾನ. ನಮ್ಗೊಂದು ಅನುಕೂಲ ಆಗ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಂತ ಇದೀವಿ ನಾವು. ಸರ್, ಇದು ಈಗ ನಿಮ್ಗೆ ಎಷ್ಟು ವರ್ಷ? ಸರ್, ನನಗೀಗ 45 ವರ್ಷ. ಈಗ ನೀವು ಅಂದ್ರೆ ನಿಮ್ಗೆ ನೀವು ಇನ್ನೂ ಹುಟ್ಟ ಇರಲ್ಲ ಅವಾಗಿಂದ ಈ ಜಮೀನು? ಅವಾಗಿಂದ ನಮ್ಮ ಅಪ್ಪ ನಮ್ಮ ತಾತಾರೆಲ್ಲ ಮಾಡಿದಾರೆ ಸರ್. ಅವತ್ತಿಂದನೂ ನನಗೆ ಗೊತ್ತಿರ್ಲಿಲ್ಲ. ನನಗೆ ಬುದ್ಧಿ ಬಂದ್ಮೇಲೆ ನಾನು ಅವತ್ತಿಂದನೂ ಮಾಡಿದ್ದೀನಿ. ಇಲ್ಲಿ ಅಕ್ಕಪಕ್ಕ ಬೇಕಾದ್ರೆ ನೀವು ಸುತ್ತಲಲ್ಲಿ ಯಾರು ಬೇಕಾದ್ರೆ ಕೇಳಿದ್ರು ಹೇಳ್ತಾರೆ, ಇವ್ರು ಮಾಡಿದಾರೋ ಮಾಡಿಲ್ವಾ, ಇಲ್ಲ ದೌರ್ಜನ್ಯ ಮಾಡ್ಯಾರ ಅಂತ ಬೇಕಾದ್ರೆ ಕೇಳಿ ತಿಳ್ಕೋಬಹುದು. ನಾವ್ ಯಾರನ್ನೇನು ಹೊಡೆದೋಡ್ಸಿಲ್ಲ. ಇಲ್ಲಿ ಖಾಲಿ ಇತ್ತು, ಅವತ್ತಿಂದ ಅನುಭವದಾಗಿದ್ದೀವಿ. ನಾವ್ ಅನುಭವ ಮಾಡಿ ನಾವು 50 ವರ್ಷದಿಂದ ಗೇಯ್ದಿರೋ ಜಮೀನ್ ನಮಗೆ ಮಾಡ್ಕೊಡಿ, ನಮಗೆ ಮಾಡ್ಕೊಡಿ. ಈಗ ಯಾರ ಅವರು ಮಂಜೂರಾಗಿರೋರು ಅನುಭವದಲ್ಲಿ ಯಾರು ಇಲ್ಲ ಇಲ್ಲಿ. ಈಗ ನಮ್ಮ ಸ್ಥಳೀಕರು ಮಾತ್ರ ಅನುಭವದಲ್ಲಿ ಇದ್ದಾರೆ. ಅವ್ರು ಯಾವ ತಂಡಕ್ಕೂ ಯಾರು ಆಗಿಲ್ಲ. ಹೊರಗಡೆ ಅವ್ರಿಗೆ ಹೆಂಗಿಲ್ಲಿ ಮಾಡ್ಕೊಡ್ತಾರೆ? ಬೇರೆ ಊರಲ್ಲಿ ಮಂಜೂರಾಗೈತೆ. ಅದು 74ರಾಗತ್ತ 73ರಾಗತ್ತ ಗೊತ್ತಿಲ್ಲ. ಅವ್ರು ಮಂಜೂರಾಗಿರೋರು ಒಬ್ರು ಇಲ್ಲ ಇಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಏನ್ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತರು ಆಕ್ರೋಶ ಹಾಕ್ತಾ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬಾಪುರ ಗ್ರಾಮದಲ್ಲಿ ದಲಿತರಿಗೆ ಮಂಜೂರಾಗಿರುವ ನಿವೇಶನಗಳನ್ನ ಇನ್ನೂ ಕೂಡ ಹಂಚಿಕೆ ಮಾಡಿಲ್ಲ. ಜೊತೆಗೆ ಅಲ್ಲಿರ್ತಕ್ಕಂಥ ನಿವೇಶನಗಳಲ್ಲಿ ಸುಮಾರು 1965ರಿಂದ ಕೂಡ ಅವರು ಅಲ್ಲೇ ಉಳಿಮೆ ಮಾಡಿಕೊಂಡು ಬಂದಿದ್ರು ಕೂಡ ಅವರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೀತಿದೆ ಅಂತ ಕೂಡ ಈಗ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಮಹೇಶ್? ಎಸ್ ಶ್ರೀಕಾಂತ್, ಏನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬಾಪುರ ಏನು ಗ್ರಾಮ ಇದೆ, ಈ ಗ್ರಾಮದಲ್ಲಿ ಸುಮಾರು ದಶಕಗಳ ಕಾಲ ಇಲ್ಲಿ ಏನು ಆ ಒಂದು ಜಾಗದಲ್ಲಿ ಅಂಬಾಪುರ ಸರ್ವೆ ನಂಬರ್ 46ರಲ್ಲಿ ಏನು ಸುಮಾರು ನೂರಾರು ಕುಟುಂಬಗಳು, ದಲಿತ ಕುಟುಂಬಗಳು ಅಲ್ಲಿ ಆ ಒಂದು ಜಮೀನಲ್ಲಿ ಏನು ಬೆಳೆಯನ್ನ ಬೆಳ್ಕೊಂಡು ಅನುಭವದಲ್ಲಿದ್ದಾರೆ. ಆದ್ರೆ ಅವರನ್ನ ಒಕ್ಕಲೆಬ್ಬಿಸುವ ಒಂದು ಹುನ್ನಾರ ನಡೀತಿದೆ ಅಂತೇಳಿ ಅಲ್ಲಿನ ಏನು ರೈತರ ಆಗ್ರಹ ಇರ್ತಕ್ಕಂಥದ್ದು. ಏನು ಸುಮಾರು ಅಂದ್ರೆ 30-40 ವರ್ಷದಿಂದಲೂ 50 ವರ್ಷದಿಂದಲೂ ಕೂಡ ನಾವು ಮಾಡ್ಕೊಂಡ್ ಬಂದಿದೀವಿ. ಬೇರೆಯವರಿಗೆ ಅಂದ್ರೆ ಸ್ಥಳೀಕರಲ್ಲದ ಹೊರಗಿನವರಿಗೆ ಬಂದು ಮಂಜೂರಾತಿ ಮಾಡಿಕೊಡ್ತಾ ಇದ್ದಾರೆ ಆ ಜಮೀನುಗಳನ್ನ. ಆದ್ರೆ ನಾವು ಅನುಭವದಲ್ಲಿರ್ತಕ್ಕಂಥ ಜಮೀನನ್ನ ಅವರು ಮಂಜೂರಾತಿ ಮಾಡ್ಕೊಡ್ತಾ ಇಲ್ಲ. ಯಾರು ಹಣ ಕೊಡ್ತಾರೆ ಅಂತವ್ರಿಗೆ ಏನು ಜಮೀನನ್ನ ಮಂಜೂರು ಮಾಡಿಕೊಡ್ತಾ ಇದ್ದಾರೆ ಹೊರತು ನಾವು ಏನು ಅಂದ್ರೆ ಕಾನೂನುಬದ್ಧವಾಗಿ ನಾವು ಅಲ್ಲಿ ಉಳುಮೆ ಮಾಡ್ಕೊಂಡಿದ್ರು ಕೂಡ ನಮಗೆ ಯಾವುದೇ ಏನು ಮಂಜೂರಾತಿಯನ್ನ ಮಾಡ್ಕೊಳ್ತಾ ಇಲ್ಲ. ಜೊತೆಗೆ ಬೇರೆಯವರಿಗೆ ಆ ಒಂದು ಜಮೀನನ್ನು ಮಂಜೂರಾತಿ ಮಾಡೋ ಒಂದು ಸುಳಿವು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಜಾಗದಿಂದ ಬಿಟ್ಟು ಹೋಗೋದಿಲ್ಲ. ಒಂದು ವೇಳೆ ಆ ತರದ್ದೇನಾದ್ರು ಮಾಡೋದಾದ್ರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಆ ವಿಷವನ್ನ ಸೇವಿಸಿ ಆತ್ಮಹತ್ಯೆ ಶರಣಾಗ್ತೇವೆ ಹೊರತು ಈ ಒಂದು ಜಮೀನನ್ನು ಬಿಟ್ಕೊಡೋದಿಲ್ಲ. ಏಕೆಂತಂದ್ರೆ
ಇಲ್ಲಿ ಈ ಭಾಗದಲ್ಲಿ ಸ್ಥಳೀಕರಿಗೆ ಮೊದಲ ಆದ್ಯತೆಯಾಗಿ ಜಮೀನನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ಕಾನೂನು ಅಡಿಯಲ್ಲಿ ಕಾನೂನಿದೆ. ಆದ್ರೆ ಸ್ಥಳೀಕರನ್ನ ಹೊರತುಪಡಿಸಿ ಬೆಂಗಳೂರು ಇತರೆ ಭಾಗಗಳಿಂದ ಹಣವನ್ನ ಪಡೆದು ಈ ಒಂದು ಜಮೀನನ್ನ ಮಂಜೂರಾತಿ ಮಾಡ್ಕೊಡ್ತಾ ಇದ್ರೆ ಈ ಬಗ್ಗೆ ಸಂಬಂಧಪಟ್ಟವರು ಗಮನ ವಹಿಸ್ಬೇಕು ಅಂತ ಹೇಳಿ ಆ ಒಂದು ರೈತರ ಒಂದು ಮನವಿ. ಶ್ರೀಕಾಂತ್ ಮಹೇಶ್, ಹಾಗೆ ಇವರು ಅಲ್ಲಿ ಉಳಿಮೆ ಮಾಡ್ತಾ ಇರೋದು 1965ರಿಂದ, ಜೊತೆಗೆ ಅದಾದ ನಂತರ ಕೆಲವು ಅನ್ಯ ನಿವಾಸಿಗಳು ಕೂಡ ಅಲ್ಲಿ ಉಳಿಮೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಪ್ರಾರಂಭ ಮಾಡ್ತಾರೆ? 1972ರಲ್ಲಿ ಪ್ರಾರಂಭ ಮಾಡ್ತಾರೆ. ಫಸ್ಟಿಗೆ ಇವರು ಉಳಿಮೆ ಮಾಡಿದ್ದು 65ರಲ್ಲಿ. 65ರಿಂದ 72ಕ್ಕೆ ಹತ್ತತ್ರ 8-9 ವರ್ಷಗಳ ಅಂತರ ಇರುತ್ತೆ. ಜೊತೆಗೆ ಅನ್ಯ ನಿವಾಸಿಗಳಿಗೆ 72ರಲ್ಲಿ ಅವರು ಉಳಿಮೆ ಮಾಡಿದ್ರು ಕೂಡ ಅವರಿಗೆ ಹಕ್ಕುಪತ್ರ ಕೊಡ್ತಾರೆ. ಇವರಿಗೆ ಯಾಕೆ ಕೊಡಲ್ಲ? ಎಸ್ ಶ್ರೀಕಾಂತ್, ನಾನು ಆಗ್ಲೇ ಹೇಳಿದಂತೆ ಒಟ್ಟು ಈ ಒಂದು ಸರ್ವೆ ನಂಬರ್ ನಲ್ಲಿ 300 ಎಕರೆ ಜಮೀನಿದೆ. 300 ಎಕರೆನಲ್ಲಿ 117 ಎಕರೆ ಜಮೀನನ್ನ ಮಂಜೂರು ಮಾಡಿದ್ದಾರೆ. ಅಂದ್ರೆ ಯಾರು ಹಣವನ್ನ ಕೊಡ್ತಾರೆ ಅಂತವ್ರಿಗೆ ಮಂಜೂರಾತಿ ಮಾಡಿದ್ದಾರೆ. ನಾವು ಯಾವುದೇ ನಮ್ಮ ಹಣಕ್ಕೆ ಕೊಡೋದಕ್ಕೆ ನಮ್ಮಲ್ಲಿ ಹಣ ಇಲ್ಲ. ಹಣ ಕೊಡದಲ್ಲೇ ಒಂದು ಕಾರಣದಿಂದ ಸುಮಾರು ದಶಕಗಳ ಕಾಲ ನಾವಿಲ್ಲಿ ಅನುಭವದಲ್ಲಿದ್ರು ಕೂಡ ನಮ್ಗೆ ಯಾವುದೇ ಹಕ್ಕುಪತ್ರಗಳನ್ನ ಹಕ್ಕುಪತ್ರನೂ ಕೊಟ್ಟಿಲ್ಲ, ಮಂಜೂರಾತಿ ಕಾಪಿನೂ ಕೊಟ್ಟಿಲ್ಲ. ಜೊತೆಗೆ ನಮ್ಮನ್ನೇ ಒಕ್ಕಲೆಬ್ಬಿಸುವ ಒಂದು ಸಂಚು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ವಹಿಸಿ ಅಂತ ಹೇಳ್ಬಿಟ್ಟು ಅಲ್ಲಿನ ರೈತರ ಆಗ್ರಹ. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ದಲಿತರಿಗೆ ಹಕ್ಕುಪತ್ರಗಳನ್ನ ನೀಡಬೇಕಂತ ಕೂಡ ಈಗ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಅವರಿಗೆ ಹಕ್ಕುಪತ್ರ ನೀಡೋದಕ್ಕೆ ಹಣ ಕೊಡಬೇಕಾಗುತ್ತೆ, ಆದರೆ ಹಣ ಕೊಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಕೂಡ ಅವರು ಈ ರೀತಿ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಜೊತೆಗೆ ಹಕ್ಕುಪತ್ರಗಳನ್ನು ನೀಡದೆ ಹೋದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಕೂಡ ಶರಣಾಗ್ತೀವಿ ಅಂತ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ನನ್ನ ಹೆಸರು ಪುಟ್ಟಮ್ಮ. ನಿನ್ನ ಹೆಸರು ಪುಟ್ಟಮ್ಮ. ಯಾವ ಊರು? ಅಂಬಾರ್ಪುರ. ಎಷ್ಟ್ ಜನ ಅಕ್ಕ ಮಕ್ಕಳು ನಿಮ್ಗೆ? ನನಗೆ 3 ಜನ. 3 ಜನ. ಇದು ಜಮೀನ್ ಏನಿದು? ಜಮೀನ್ದು ಸಹ ಏನು ಮಾಡ್ಕೊಡ್ತಿಲ್ಲ ನಮ್ಗೆ. ಹಿಂಗೆ ನಾಟಕ ಆಡ್ಕೊಂಡು ಹಿಂಗೆ ಓಡಾಡ್ಕೊಂಡು ನಮ್ದು ಅದು ಇದು ಅಂತ ಬ್ಯಾರೆ ಊರವರು ಎಲ್ಲ ಬಂದು ನಮ್ಮನ್ನ ಇದ್ ಮಾಡ್ತಾವ್ರೆ ಸರ್. ಇದು ನಿಮ್ ಜಮೀನ್ ಎಷ್ಟು ಎಕರೆ ಇದೆ? ನಮ್ದು 4.5 ಎಕರೆ ಐತೆ ಸರ್. ಏನ್ ಬೆಳೆ ಮಾಡಿದ್ರಿ? ಇವಾಗ ಈರುಳ್ಳಿ ಇವು ಎಲ್ಲ ಈಗ ಸೆಡ ಗಿಡ ಎಲ್ಲ ಇಕ್ಕಿ, ಅಡಕೆ ಗಿಡ ಎಲ್ಲ ಇಕ್ಕಿದೀವಿ ಸರ್. ತೊಗರಿ ಗಿಡ ಎಲ್ಲ ಹಾಕಿದೀವಿ ಸರ್. ಈಗ ಅಡಕೆ ಗಿಡ ಈರುಳ್ಳಿ ಎಲ್ಲ ಮಾಡಿದ್ರ? ಮಾಡಿದೀವಿ ಸರ್. ಅದಕ್ಕೆ ನೀರ್ ಹೆಂಗ್ ಮಾಡಿದ್ರಿ? ನೀರು ಪೈಪ್ ಲೈನ್ ಹಳದಿಂದ ಒಂದ್ 2 ಲಕ್ಷ ಖರ್ಚು ಮಾಡಿ ಅಲ್ಲಿಂದ ಪೈಪ್ ಲೈನ್ ಮಾಡಿ ಅಲ್ಲಿಂದನ ತಂದಿದೀವಿ ಸರ್. ಅಂದ್ರೆ ಹೊರಗಡೆಯಿಂದ ನೀರ್ ತಗೊಂಬಂದು ಬೆಳೆ ಮಾಡಿದೀವಿ ಸರ್. ಈ ಅಡಕೆ ಗಿಡ ಎಷ್ಟು ವರ್ಷ? ಅವು ಇನ್ನ 1.5 ವರ್ಷ ತಾವು ಸರ್. ಅಡಕೆ ಗಿಡ ಇಕ್ಕಿದಿರಾ? ಅಡಕೆ ಗಿಡ ಇಕ್ಕಿದೀವಿ. ಎಷ್ಟು ವರ್ಷದಿಂದ? ಈಗ ನೀವು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ನನ್ ಮದ್ವೆಗೆ ಅಲ್ಲೇ ಒಂದು 50 ವರ್ಷ ಆಯ್ತು ಸರ್. 50 ವರ್ಷ. ಊರಿನ ಸೊಸೆ ನೀವು? ಸೊಸೆ ನಾವು. ಈಗ ನಿಮ್ ಯಜಮಾನ ಅಂದ್ರೆ ಅವತ್ತಿಂದಲೂ ನೀವು ಅದೇ ಜಮೀನಲ್ಲಿ? ಅದೇ ಜಮೀನಲ್ಲೇ ಇದೀವಿ ಸರ್. ನಮ್ಮ ಯಜಮಾನ್ರಿಂದಲೂ ಅದೇ ಜಮೀನ್ದಲ್ಲೇ ಇದೀವಿ ಸರ್ ನಾವು. ನಿಮಗ್ ಗೊತ್ತಿತ್ತ ಇದ್ ನಮ್ಮ ಹೆಸರಲ್ಲಿ ಇಲ್ಲ ಅಂತ? ನಮ್ಮ ಹೆಸರಲ್ಲಿ ನಮಗ್ ಗೊತ್ತಿಲ್ಲ ಸರ್. ಇವರೆಲ್ಲ ಹಿಂಗೆಲ್ಲ ಒಯ್ಯ ಪದಾಡ್ಕೊಂಡು ಬರೋ ಹೊತ್ತಿಗೆ ನಮಗೆ ಗೊತ್ತಾಗಿರೋ ಸರ್. ನಮ್ಗೆ ಅಲ್ಲಿವರೆಗೂ ಏನು ಗೊತ್ತಿಲ್ಲ ಸರ್. ನಿವಾಸಿಯಾದ ಲೊಕೇಶನ್ ಆಗಿದ್ದು ನನಗೆ 40 ವರ್ಷ. 40 ವರ್ಷದಲ್ಲಿ ನನಗೆ ಒಂದು 12 ವರ್ಷದಿಂದ ಇದು ನನಗೆ ಚೆನ್ನಾಗಿ ಗೊತ್ತು, ಗೇಮೆ ಮಾಡ್ತಿದ್ದು. ಆದರೆ ಇದನ್ನ ಸ್ಕೆಚ್ ಮಾಡಿಸಿ ಮುಂಜೂರು ಕಮಿಟಿವರೆಗೂ ತಗೊಂಡೋಗಿದ್ನ. ಅವತ್ತಿನಿಂದ ಫೈಲ್ನ ಕಳೆದವ್ರೆ, ನಮ್ಮ ಅಧಿಕಾರಿಗಳೇ ಕಳೆದಿರೋದು. ಮತ್ತೆ ಬಂದು ತಿರ್ಗಿ ಎಲ್ಲನ ಬೆಳೆ ಸಮೀಕ್ಷೆ ಮಾಡ್ಯಾರೆ ರೆವಿನ್ಯೂ ಸೆಕ್ರೆಟರಿಗಳು, ಆದ್ರೂ ನಮಗೆ ದಾಖಲೆ ಕೊಡ್ತಾ ಇಲ್ಲ. ಈಗ ಇದೇನೋ ಒಬ್ಬಿಸೇರೆ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ, ಆದ್ರೆ ಇಲ್ಲಿ ಸ್ಥಳೀಯವಾಗಿ ಮಾಡ್ತಿರೋರಿಗೆ ಯಾವುದೇ ತರವಾದ ಮಾಹಿತಿ ಕೊಡ್ತಾ ಇಲ್ಲ. ಅರ್ಜಿ ಸರ್ಕಾರ ಕರೆದೈತೆ, ಅರ್ಜಿ ಕರೆದ ಮೇಲೆ ಅರ್ಜಿದಾರರಿಗೆ ಈ ತರ ಐತೆ, ನಿಮ್ಮ ಅರ್ಜಿ ವಜಾ ಆಗೈತೆ ಅಂತಂದ್ರೆ ಹೇಳ್ಬೋದು, ಇಲ್ಲ ನಿಮ್ಗೆ ಆದೇಶ ಇಲ್ಲ ಅಂತ ಹೇಳ್ಬೋದು. ಈ ಮುಖಾಂತರ ಕೇಳ್ದೇನಂದ್ರೆ ಅಧಿಕಾರಿಗಳು ನೇರವಾಗಿ ಬಂದು ಸ್ಪಾಟ್ ಅಲ್ಲಿ ನಿಮ್ಗೆ ಕೊಡಕ್ಕೆ ನಾವು ಅರ್ಗರಲ್ಲ, ಸರ್ಕಾರದಲ್ಲಿ ಆದೇಶ ಇಲ್ಲ ಅಂತೇಳಿ ರೈಟಿಂಗ್ ನಂಬರ್ ಕೊಟ್ರೆ ನಾವು ಇಲ್ಲೇ ವಿಷಯ ಕೊಡ್ಸಕ್ಕೆ ಸಿದ್ಧವಾಗಿರ್ತೀವಿ. 46ರಲ್ಲಿ ನಾವು 40-50 ವರ್ಷದಿಂದ ನಾವು ಉಳುಮೆ ಮಾಡ್ಕೊಂಡ್ ಬಂದಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಯಾವುದೇ ದಾಖಲಾತಿ ಏನೂ ಇಲ್ಲ, ಒಟ್ಟಾಗ ಅನುಭವದಾಗಿದ್ದೀವಿ. ಅದನ್ನ ಏನ್ ಮಾಡ್ಬೇಕು ಅಂತ ನಾವು ಈಗ ಮರಣ ಹೊಂದಿದ್ರು ನಮ್ಮ ತಂದೆ ತಾತರು ಅಜ್ಜಿದಿರು ಯಾರೇ ಅಲ್ಲಿ ಮರಣ ಹೊಂದ್ರೆ ಅದೇ ಭೂಮಿಯಲ್ಲಿ ನಾವು ಸಮಾಧಿ ಮಾಡಿದೀವಿ. ಆ ಸಮಾಧಿ ಈಗ ಏನ್ ಮಾಡೋದು, ಇವ್ರು ಭೂಮಿ ಕಿತ್ಕೊಂಡ್ರಿ. ಅದರಿಂದ ನಾವು ದಯವಿಟ್ಟು ನಮ್ಗೆ ಈ ಜಮೀನ್ ನಮಗೆ ಬೇಕೇ ಬೇಕು. ಇದ್ರ ನಮಗೆ ಬಿಟ್ರೆ ನಮಗೆ ಬೇರೆ ಜೀವನ ಇಲ್ಲ, ಎಲ್ಲರ ವಲಸೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಉಣ್ಣಕ್ ಜಾಗ ಇಲ್ದಂಗೆ ಆಗುತ್ತೆ. ನಮ್ಮ ತಾತ ಅಜ್ಜಿ ಗುಡ್ಡೆ ನಾವು ಏನ್ ಮಾಡ್ಕೊಂಡು ಹೋಗೋದು ಅದನ್ನ ಕಿತ್ಕೊಂಡು ಹೋಗಕ್ಕಾಗತ್ತ. ಅದಕ್ಕಾದ್ರೂ ನೀವು ರೆಸ್ಪಾನ್ಸ್ ಮಾಡಿ ನಮ್ಗೆ ಎಷ್ಟು 1 3 ಎಕರೆ 2 ಎಕರೆ ಆದ್ರೂ ಜಮೀನು ಕೊಡಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಂಡು